ಈ ದಿನ ನಾವು ಈ ಐಮಾಸ್ ಲೈಟ್ ನಮ್ಮ ಶಾಸಕರು ನಾವು ಹೋಗಿ ಶಾಸಕರನ್ನ ಕೇಳ್ಕೊಂಡಾಗ ರಿಕ್ವೆಸ್ಟ್ ಮಾಡಿದಾಗ ನಿಮ್ಗೆ ನಾವು ಇದ್ದೀವಿ, ನಿಮ್ಗೆ ಏನು ಬೇಕೋ ನಾವು ಮಾಡ್ತೀವಿ ಅಂತೇಳಿ ನಮ್ಗೆ ಈ ಐಮಾಸ್ ಲೈಟನ್ನು ನಾವು ಹೇಳಿದ ತಕ್ಷಣ ನಮ್ಮ ಒಂದು ಇದಕ್ಕೆ ಹೋಗೊಟ್ಟು ಇಮಿಡಿಯೇಟ್ ಆಗಿ ಇದು ಮಾಡಿ ಎಲ್ಲ ಸೌಕರ್ಯಗಳು ಅವರೇ ಮಾಡಿ ನಮ್ಗೆ ಲೈಟ್ ಹಾಕ್ಕೊಟ್ರು. ಅದಕ್ಕೆ ತುಂಬಾ ಧನ್ಯವಾದಗಳಣ್ಣ. ಈಗ ಈಗ ನಮ್ಮ ಈಗ ತುಂಬಾ ಜನ ಸಮಸ್ಯೆಯಲ್ಲಿ ಸಿಗಾಕೋತಾ ಇದ್ರು. ನಾವು ಗಾಡಿಗಳಲ್ಲಿ ಓಡಾಡಕ್ ಆಗ್ತಾ ಇರ್ಲಿಲ್ಲ. ಅಲ್ಲಿ ಇನ್ನು ಸ್ವಲ್ಪ ಬಾರ್ಡರ್ ಇರೋ ಒಂದೇ ಒಂದು ಚೂರು ಇದು ಅಷ್ಟು ತೊಂದರೆ ಕೊಡ್ತಾ ಇತ್ತು. ಆದ್ರೆ ಇವತ್ತು ನೀವು ಕೊಟ್ಟಿರೋದಕ್ಕೂ ಅದಕ್ಕೂ ನಿಮ್ಗೆ ಧನ್ಯವಾದಗಳು ತಿಳಿಸೋಣ. ಇವತ್ತು ಅನೇಕ ಅಭಿವೃದ್ಧಿಗಳನ್ನ ನೀವು ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತಾ ಇದ್ದೀರಾ. ಯಾವ ರಸ್ತೆ? ಶಂಕರಾಪುರದಿಂದ ನಮ್ಮ ಆಂಧ್ರ ಪ್ರದೇಶ ಬಾರ್ಡರ್ ವರ್ಗೂ ಇರೋ ರಸ್ತೆ ತುಂಬಾ ಅಧ್ವಾನವಾಗಿತ್ತು. ಅಲ್ಲಿ ಆಕ್ಚುಲ್ ಆಗಿ 2 ವೀಲರ್ ಹೋದ್ರೆ ಹಂಗೆ ಬಿದ್ದೋಗ್ತಾ ಇದ್ರು. ಸುಮಾರು ತೊಂದರೆಗಳು ತುಂಬಾ ತೊಂದರೆಗಳು ಅನುಭವಿಸ್ತಾ ಇದ್ರು. ಎಲ್ಲ ಹೋಗೋರೆಲ್ಲ ಬೈಕೊಂಡು ಹೋಗ್ತಾ ಇದ್ರು. ಆ ಪರಿಸ್ಥಿತಿ ಇಲ್ದಿರಾ ನಮ್ಮ ಶಾಸಕರು ಇವತ್ತು ಅದನ್ನ ಉದ್ಘಾಟನೆ ಮಾಡಿ ಅದನ್ನ ಕೆಲಸ ಮಾಡಿಕೊಡ್ತಾ ಇರೋದ್ರಿಂದ ತುಂಬಾ ಧನ್ಯವಾದಗಳನ್ನ ಹೇಳ್ತಾ, ನಾಚಳ್ಳಿ ಹೊಸಳ್ಳಿಯಿಂದ ನಾಚಳ್ಳಿಗೆ ಕದ್ರೇನಹಳ್ಳಿಗೆ ದಾರಿ ಕೂಡ ಅಲ್ಲಿ ಆಕ್ಚುಲ್ ಆಗಿ ಏನು ಒಂಚೂರು ದಾರಿನೂ ಇರ್ಲಿಲ್ಲ. ಅಲ್ಲಿ ಎಲ್ಲಾನು ನಮ್ಮ ಶಾಸಕರು ನಿಂತು ನಮ್ಮ ಜಗದೀಶ್ ಅಣ್ಣವರು ಇವರೆಲ್ಲ ಸೇರಿ ಇವತ್ತು ಕೆಲಸ ನಮ್ಗೆ ಮುಗಿಸ್ಕೊಟ್ಟಿದ್ದಾರೆ. ಅದಕ್ಕೂ ಧನ್ಯವಾದಗಳು ತಿಳಿಸ್ತಾ, ನಮ್ಗೆ ಈಗಲೂ ನಮ್ಗೆ ಒಂದು CC ರೋಡ್ ಬಂದಿದ ತಕ್ಷಣ ಕೇಳಿದ ತಕ್ಷಣ ಹೇಳಿದ್ರು CC ರೋಡ್ ನಿಮ್ಗೆ ಇಮಿಡಿಯೇಟ್ ಆಗಿ ಮಾಡಿಸ್ಕೊಡ್ತೀವಿ, ಹಾಗೆ ಹಕ್ಕುಪತ್ರಗಳು ಕೆಲವು ಇದಾವೆ ಅವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಿದ್ದೀವಿ ಅಣ್ಣ ನಾವು ನಿಮ್ಗೆ. ಬುಲ್ವಂದಪ್ಪನವರು ಏನ್ ಸೀಕ್ರೆಟ್ ಅಂತ ಗೊತ್ತಿಲ್ಲ, ಹಂಗೆ ಇದಾರೆ. ನಮ್ಮ ಶಂಕರ, ನಮ್ ರಾಜಣ್ಣು, ಗಂಗ್ಲಪ್ಪನು, ಬಾಲರಾಜು, ನಮ್ ಕಿರಣ್, ರಘು, ಎಲ್ಲ ಗ್ರಾಮಸ್ಥರು ಬಂದು ನನ್ನ ಸ್ವಾಗತ ಬಯಸ್ಕೊಂಡು, ಎಲ್ಲ ಹೆಣ್ಮಕ್ಳು ಹಿಂದೆ ಇದ್ದಾರೆ ಸ್ವಾಗತ ಬಯಸ್ಕೊಂಡ್ರು. ಈ ರಸ್ತೆಯಲ್ಲಿ ಸಾಕಷ್ಟು ಮುಳಬಾಗಲ್ ತಾಲೂಕಲ್ಲಿ ಐತಿಹಾಸಿಕ ಊರು ಅಂದ್ರೆ ಗೋಕುಂಟೆ. ಯಾಕಂದ್ರೆ ಸಾಕಷ್ಟು ಜನ ಏಸ್ತು ಪ್ರಭು ಅನ್ನಾಯಿಗಳು ಇರ್ತಕ್ಕಂಥ ಊರಿದು. ಅದರಿಂದ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕುಂಠಿತವಾಗಿದೆ. ನಾನು ಬಂದಾಗ ಒಂದು ಮಾತು ಕೊಟ್ಟಿದ್ದೆ, ಇಲ್ಲಿ 40 ಜನ ಮನೆಗಳಿಗೆ ಹಕ್ಕುಪತ್ರ ಇರಲಿಲ್ಲ. ಈಗಾಗಲೇ ಹಕ್ಕುಪತ್ರ ರೆಡಿ ಮಾಡಿಸಿದ್ದೀನಿ. ಮುಂದಿನ ತಿಂಗಳು ಬಂದು ಇಲ್ಲೇ ಪೆಂಡಲ್ ಹಾಕಿ ನಿಮ್ಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ನಾನು ಹಮ್ಮಿಕೊಂತೀನಿ. ನೀವೇನು ಮನವಿ ಕೊಟ್ಟಿದ್ರಿ ಆ ಮನವಿಗೆ ಸರ್ಕಾರದಲ್ಲಿ ಹೋಗ್ಬಿಟ್ಟು ಹಕ್ಕುಪತ್ರ ರೆಡಿ ಮಾಡಿಸಿದ್ದೀನಿ. ಅದಾದ್ಮೇಲೆ ಈಗ ನನ್ನ ಕಿರಣ್ ಒಂದು ಮಾತಂದ್ರು, ಅಣ್ಣ ಒಂದ್ ಸ್ವಲ್ಪ ರೋಡ್ ಇದ್ದೋಗಿದೆ ಅಂತ, ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಮಾಡು, ನೀನೇ ಸ್ಟಾರ್ಟ್ ಮಾಡೋ, ವರ್ಕ್ ಸ್ಟಾರ್ಟ್ ಮಾಡು, ಅದನ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಇದಾದ್ಮೇಲೆ ಶಂಕರಾಪುರ ರಸ್ತೆ ಇರ್ಬೋದು, ನಾಗಸಂದ್ರ ರಸ್ತೆ ಇರ್ಬೋದು, ನಾಚಳ್ಳಿ ರಸ್ತೆ ಇರ್ಬೋದು, ಐಮಾಸ್ ರೈಸ್ ಇರ್ಬೋದು, ಮೇಲೆ ಈ ಗುಂಕುಂಟೆಯಲ್ಲಿ ನಮ್ಮ ಏನ್ ಹೇಳಿದ್ದಾರೆ, ಮೊಜರಾ ಗೋಕುಂಟೆದಲ್ಲಿ ರಸ್ತೆ ಹೇಳಿದ್ದಾರೆ. ನಾನು ಈ ಕೂಡಲೇ ಈಗ ಬರ್ತಕ್ಕಂತ ಈಗ ಅನುದಾನದಲ್ಲಿ ಖಂಡಿತವಾಗ್ಲೂ ವ್ಯವಸ್ಥೆನ ಮಾಡ್ಕೊಡ್ತೀನಿ, ಖಂಡಿತ ವ್ಯವಸ್ಥೆ ಮಾಡ್ಕೊಡ್ತೀನಿ. ಓಕೆ. ಸೊ ಅದರಿಂದ ನನಗೆ ಇವತ್ತು ಎಷ್ಟೋ ಒಂದು ಸಂತೋಷ ಆಯ್ತು. ಹೆಚ್ಗೋಲ್ಪಲ್ ಪಂಚಾಯತಿಯ ನಮ್ಮ ಗಡಿ ಭಾಗದಲ್ಲಿ ಬಂದು ಆ ಹಳ್ಳಿಗಳಲ್ಲಿ ನೋಡಿ, ಈಗ ನಾನು ಬರ್ತಾ ಒಬ್ರು ನನಗೆ ಮನೆ ಹತ್ರ ಕಾರ್ ಅಡ್ಡ ಹಾಕ್ಬಿಟ್ರು, ನೀವು ದಿಗೇ ದಿಗಲ್ಲ ಅಂತ ಒಂದು ಜ್ಯೂಸ್ ಕೊಟ್ರು. ಯಾಕೆ ಅಂತಂದ್ರೆ ಆ ಎಮ್ಮ ಮತ್ತು ಆ ಎಪ್ಪೆಲ್ಲ ಕಣ್ಣಲ್ಲಿ ನೀರಿಟ್ರು. ಏನಂತಂದ್ರೆ, ಅಣ್ಣ 4 ಇಂಚು ನೀರು ಬಿದ್ದಿದ್ಯಣ್ಣ ನೀನು ಹಾಕಿದ್ ಬೋರಿಂದ ಅಂತಂದ್ರು. ಇದಕ್ಕಿಂತ ನನಗೆ ಸಂತೋಷ ಆಗ್ತಕ್ಕಂಥ ಬೇರೆ ಏನು ನನಗೆ ಕಾಣಿಸ್ತಾ ಇಲ್ಲ. ನನಗೆ ಅಲ್ಲಿ ಒಬ್ಬ ಆರ್ಗ್ಯಾನಿಕ್ ಬೆಳೆದಿರ್ತಕ್ಕಂಥ ನನ್ನ ರೈತ ನನಗೊಂದು ತಂದ್ಕೊಟ್ರು. ಏನಂತಂದ್ರೆ ವೆಂಕಟರೆಡ್ಡಿ ಅಂತ ನನಗೆ ತಂದ್ಕೊಟ್ರು. ಏನಂದ್ರೆ, ಅಣ್ಣ ನಾನು ಬೆಳೆದಲ್ಲ ಆರ್ಗ್ಯಾನಿಕ್ಗೆ, ಅದು ನಿಮ್ಮಿಂದನೇ ಇದು ಮಾಡ್ಕೊಂಡಿದ್ದು ಅಂತ ನನಗೊಂದು ಸಹಾಯ ಮಾಡಿ ಒಂದು ಹೆಲ್ಪ್ ಕೊಟ್ರು. ಒಂದೇ ಹೇಳೋದು, ನನಗೆ ಇದೇ ನಾನು ಬಯಸೋದು, ಕೃತಜ್ಞತೆ ಅನ್ನೋದು ಬಯಸೋದಿದೆ. ಏನು ನಾವು ಬಯಸಿದೆ ಬಂದ ಭಾಗ್ಯದಲ್ಲಿ ನನ್ನ ರೈತರು ಚೆನ್ನಾಗಿದ್ದಾಗ ಅದು ನನಗೆ ತುಂಬಾ ಒಳ್ಳೇದಾಗ್ತದೆ. ನನ್ನ ಧ್ಯೇಯ ರೈತರು, ನನ್ನ ಶೈಕ್ಷಣಿಕ ಮಕ್ಕಳು, ಹಾಸ್ಪಿಟ್ಲು, ಈ 3 ನನ್ನ ಧ್ಯೇಯ. ಖಂಡಿತವಾಗ್ಲೂ ಕ್ರಮೇಣವಾಗಿ ಅದು ಕಂಪ್ಲೀಟ್ ಮಾಡ್ಕೊಡ್ತಾ ಇದ್ದೀನಿ. ಈ ಗೋಕುಂಟೆ ಪಂಚಾಯತಿ ಹೆಚ್ಗೋಲ್ಪಲ್ಲಿ ಪಂಚಾಯತಿ ಸಾಕಷ್ಟು ಸುಮಾರು ಒಂದು 20-25 ಜನಕ್ಕೆ ಬೋರ್ ಹಾಕೊಟ್ಟಿದ್ದೀನಿ. ಆ ಬೋರಲ್ಲಿ ಆಲ್ಮೋಸ್ಟ್ ಒಬ್ಬರದ್ದು ಬಿಟ್ರೆ 24 ಬೋರ್ ಸಕ್ಸಸ್ ಆಗಿದೆ. ಇದಕ್ಕಿಂತ ನನಗೆ ಸಂತೋಷ ಆಗ್ತಕ್ಕಂಥ ಏನ್ ನನಗೆ ಸುದ್ದಿ ಕಾಣಿಸ್ತಾ ಇಲ್ಲ. 2 ವರ್ಷದಲ್ಲಿ ಏನು ನಾನು ಕೂಡ ಹೊಸದಾಗಿ ಶಾಸಕನಾಗಿ ಬಂದಾದ್ಮೇಲೆ 1-1.5 ವರ್ಷ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಹೊಸ ಶಾಸಕ ಕಲಿಬೇಕು. ಆದ್ರೂ ಕೂಡ ಈಗೊಂದು ರೂಟ್ಗೆ ಬಂದಿದ್ದೀನಿ. ಖಂಡಿತವಾಗ್ಲೂ ಈ 2 ವರ್ಷದಲ್ಲಿ ಏನ್ ಅಭಿವೃದ್ಧಿ ಇದು ಮೇನ್ 1 ವರ್ಷ, 1 ವರ್ಷದಲ್ಲಿ ನನ್ನ ಒಂದು ಧ್ಯೇಯ, ನನ್ನ ವಿಷನ್ ಅನುದಾನ ತರದೇ ನನ್ನ ಮೇನ್ ಧ್ಯೇಯ. ಅನುದಾನ ತಂದು ಕಂಪ್ಲೀಟ್ ಮಾಡ್ಕೊಳ್ಳೋದೇ ನನ್ನ ಧ್ಯೇಯ. ನನ್ನ ಕಾಂಟ್ರಾಕ್ಟರ್ ಇಲ್ಲೇ ಇದ್ದಾರೆ. ನನಗೆ ಈ ತರ ಕಾಂಟ್ರಾಕ್ಟರ್ ಇನ್ನೊಂದು 4 ಜನ ನನಗೆ ಸಪೋರ್ಟ್ ಮಾಡ್ಬಿಟ್ರೆ
ಖಂಡಿತವಾಗ್ಲೂ ಮುಳಬಾಗಲ್ ತಾಲೂಕಲ್ಲಿ ಮಡ್ ರೋಡ್ ಎಲ್ಲೂ ಇರಬಾರ್ದು, ಆ ಥರ ಕಂಪ್ಲೀಟ್ ಮಾಡ್ತೀನಿ. ಆದರೂ ನನಗೆ ಎಂಟ್ರಾಮಣ್ಣ ನಮ್ಮ BMC ಅವ್ರು ನೆನ್ನೆ ಮಾತು ಕೊಟ್ಟಿದ್ದಾರೆ, ನೀನು ಮಾತು ಸ್ಟಾರ್ಟ್ ಮಾಡು, ಅಂದರೆ ಐ ಮೀನ್ ಮಾತು ಕೊಡೋಕೆ ಸ್ಟಾರ್ಟ್ ಮಾಡು, ಅದೇನೇ ಆಗಲಿ ನಾನು ಕಂಪ್ಲೀಟ್ ಮಾಡಿಸ್ತೀನಿ ನಾವೆಲ್ಲ ಸೇರ್ಕೊಂಡು ಅಂತ ಎಲ್ಲ ಕಾಂಟ್ರಾಕ್ಟ್ಗಳು ಮಾತು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಬೆಂಬಲ ಅದೇ ರೀತಿ ಇದ್ರೆ ಖಂಡಿತವಾಗ್ಲೂ ನಾನು ಸಕ್ಸಸ್ ಆಗಿ ಮುಟ್ತೀನಿ ಅಂತ ಹೇಳ್ತಾ, ಇವತ್ತು ಸಾಕಷ್ಟು ನಾಯಕರು ಕೂಡ ಇವತ್ತು ನನ್ನ ಜೊತೆ ಬಂದು ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇದಕ್ಕೆ ಯಶಸ್ಸು ಮಾಡಿಕೊಟ್ಟಕ್ಕೆ ನಿಮಗೆ ಕೃತಜ್ಞತೆ ಸಲ್ಲಿಸ್ತೆ. ಹೆಚ್ಗೋಲ್ಪಲ್ಲಿ ಪಂಚಾಯತ್ ಎಲ್ಲ ನಾಯಕರು ಸೇರಿ ಒಗ್ಗಟ್ಟಾಗಿ ಬಂದು ನಾನು ರಿಸೀವ್ ಮಾಡಿಕೊಂಡು ನನಗೆ ತುಂಬ ಪ್ರೀತಿ ಕೊಟ್ಟಿದ್ದಕ್ಕೆ ನಿಮಗೆ ನನಗೆ ಕೃತಜ್ಞತೆ ಸಲ್ಲಿಸ್ತಾ, ಈ ಊರಿನ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ಯುವಕರು, ಕಿರಣ್ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಮಾಡು, ಅದು ಮಾತು ಕೊಟ್ಟಿದ್ದು ಕಂಪ್ಲೀಟ್ ಮಾಡಿಕೊಡು ಅದಲ್ಲ ಅಣ್ಣ. ನಿಮ್ದು ಏನೇ ವರ್ಕ್ ಇದ್ರೆ ಖಂಡಿತವಾಗ್ಲೂ ನನ್ಗೆ ಹೇಳಿ, ನಾನು ಮುಗಿಸಿ. ಶಂಕರಪ್ಪ, ನೀವು ಒಗ್ಗಟ್ಟಾಗಿ ಎಲ್ಲ ಕೆಲಸ ಮಾಡಿಕೊಂಡು, ಸೊ ಮುಂದಿನ ದಿವಸ ಮೈನಾಟಿಯಲ್ಲಿ ಬೋರ್ಸು 12 ಬೋರ್ ಆಗಿದೆ ಆಲ್ರೆಡಿ 8 ಸಾರಿ ಆಲ್ರೆಡಿ ನಮ್ಮ ಮೈನಾಟಿದಲ್ಲಿ ಏನು ನಮ್ಮ ಯೇಸು ಕ್ರಿಸ್ಮಸ್ ಬಾಂಧವರು ಕೂಡ 8 ಬೋರನ್ನ ಕೊಟ್ಟಿದ್ರು. ಅದ್ರಲ್ಲಿ 1 ಟೆಕ್ನಿಕಲ್ ಮಿಸ್ ಆಯ್ತು, 9 ಕೊಟ್ಟಿದ್ರು, 8 ಹಾಕಿದ್ದೀನಿ. ನಾಳೆ ಒಂದ್ ದಿವಸ ನೆಕ್ಸ್ಟ್ ವೀಕಲ್ಲಿ ಬಂದು ಎಲ್ಲಾನು ಒಂದೇ ಸರಿ ಕೊರೆ ತರ ವ್ಯವಸ್ಥೆ ಮಾಡಿದ್ದೀನಿ. ಸೊ ಖಂಡಿತವಾಗ್ಲೂ ಅದು ಕ್ರಮೇಣವಾಗಿ ಕೂಡ ನಮ್ಗೆ ಡೆವಲಪ್ಮೆಂಟ್ ಅನ್ನೋದು ತುಂಬಾ ಕಾಣಿಸ್ತಾ ಇದೆ. ಸೊ ನೀವು ಸಹಕಾರಕ್ಕೆ ಹಾಗೂ ಸರ್ಕಾರಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ. ಹಾಲಿ ಶಾಸಕರಾದಂತ ನಮ್ಮ ಸಮೃದ್ಧಿ ಮಂಜಣ್ಣವರು ಬಂದಿದ್ದಾರೆ. ಅವರಿಗೆ ನಮ್ಮ ಊರಿನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ವಿ. ನಮ್ಮ ಯುವ ಮುಖಂಡರಾದ ಟೈಗರ್ ಅಂದೇ ಹೆಸರುವಾಸಿಯಾದ ನಮ್ಮ ಜಗದೀಶಣ್ಣವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸುತ್ತಾ, ಈ ಒಂದು ಕಾರ್ಯಕ್ರಮ ಪ್ರತಿಯೊಂದು ಊರಲ್ಲೂ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು. ಇದೇ ಅಲ್ಲ, ಪ್ರತಿಯೊಂದು ಅಲ್ಲಿ ನನ್ನ ನಡೆ ಅಲ್ಲಿ ಕಡೆಗೆ, ಹಳ್ಳಿಗಳ ಉದ್ಧಾರವೇ ನನ್ನ ಉದ್ಧಾರ, ನಾನು ಹುಟ್ಟಿರೋದೇ ಜನರಿಗೋಸ್ಕರ, ನಾನಿರೋದೇ ಜನರಿಗೋಸ್ಕರ ಅಂದು ಅದೇ ಏನ್ ನಡೀತಾರೋ ಅದೇ ನಡೀತಿದ್ದಾರೋ ಅದೇ ರೀತಿಯಲ್ಲಿ ನಡೀತಾ ಇದ್ದಾರೆ. ಇಂತಹ ಶಾಸಕರು ಸಿಕ್ಕಿರೋದು ನಮ್ಮ ಮುಳಬಾಗಲ್ ಒಂದು ಆಂಜನೇಯ ಸ್ವಾಮಿ ಆಶೀರ್ವಾದ ಅಂತ ಭಾವಿಸ್ತಾ ಇದ್ದೀನಿ. ಮುಂದೆ ಕೂಡ ನಮ್ಮ ಸಮಸ್ಯೆಗಳು ಏನೇ ಇದ್ರು ಕೂಡ ನಾವು ಶಾಸಕರಲ್ಲಿ ಮನವಿ ಮಾಡೋಣ. ನಮ್ಮ ಸಮಸ್ಯೆ ಏನೇ ಇರಲಿ, ಒಂದು ರಸ್ತೆ ಇರ್ಬೋದು, ನಮ್ಮ ಫಾರೆಸ್ಟ್ ಅವ್ರದ್ದು ತುಂಬಾ ಪ್ರಾಬ್ಲಮ್ ಇದೆ ಸರ್. ಯಾಕಂದ್ರೆ 80-80 ವರ್ಷಗಳಿಂದ ನಾವು ರೈತರುಗಳು ವ್ಯವಸಾಯ ಮಾಡ್ತಾ ಇದ್ವಿ. ಅಂತ ಜಮೀನ್ ಬಂದು ಅಕ್ರಮವಾಗಿ ರಾತ್ರಿ ಒಂದು 20-30 JCBಗಳು ತಗೊಂಡ್ಬಂದು ಜನರಿಗೆ ಜಾಸ್ತಿ ಅನ್ಯಾಯ ಮಾಡ್ತಾ ಇದ್ದಾರೆ. 1-2 ಎಕರೆ ಈ ಭಾಗದಲ್ಲಿ ಇರೋದೆಲ್ಲ ಅಲ್ಪಸಂಖ್ಯಾತರು, SC/ST ಜನಾಂಗದವರು. ಯಾರು ಕೇರ್ ಮಾಡ್ದಿರ ಫಾರೆಸ್ಟ್ ರೇಂಜ್ ಅವ್ರು ಬರ್ತಾರೆ. ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಸ್ಯಾಟಲೈಟ್ ಸರ್ವೆ ಮಾಡಿದ್ವಿ, ಎಲ್ಲ ಏನು ಬಿತ್ತನೆ ಮಾಡಿದ್ರು ಕೂಡ ರಾಗಿ ಕೂಡ ಇದು ಮಾಡ್ಕೊಂಡು ಹೋಗ್ಬಿಟ್ರು ಸರ್. ಈ ತರ ಪ್ರಾಬ್ಲಮ್ ಮಾಡ್ತಾರೆ. ಅದ್ರ ಬಗ್ಗೆ ಧ್ವನಿ ಎತ್ತು ಏಕೈಕ ಶಾಸಕರಂದ್ರೆ ನಮ್ಮ ಸಮೃದ್ಧಿ ಮಂಜಣ್ಣ. ವಿಧಾನಸಭೆಯಲ್ಲಿ ಶಾಸನ ಸಭೆಯಲ್ಲಿ ಮಾತಾಡಿದ್ರು ನಮ್ಮ ಸಮೃದ್ಧಿ ಮಂಜಣ್ಣ. ಅಂತವ್ರಿಗೆ ಆ ಯೇಸು ಸ್ವಾಮಿ ಧೈರ್ಯ ಕೊಟ್ಟು ಮುಂದೆ ಆ ಮಾರ್ಗವನ್ನು ಜನರಿಗೆ ಎಲ್ರಿಗೂ ಅನುಕೂಲ ಮಾಡ್ಬೇಕಂದು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ತಾರ್ ರೋಡ್ ಒಂದು ಹಾಕಿ ಕೊಡ್ಬೇಕು ಸರ್. ಮತ್ತೆ SC ನಿಗಮದಿಂದ ಸರ್ಕಾರದಿಂದ ಕೊಳವೆಗಳನ್ನು ಕೊಡಿಸಿದ್ದಾರೆ. ಸಂಪಾಶಂಚ ವಿದುಷಾ ಪ್ರಜಾಮಾಯುರ್ಧನಂಚ ನನ್ನ ಸಂಘ ದೊಡ್ಡದಾಗ್ಲಿ ಅಂತ ओम महालक्ष्मी महापद्मासनाय नमः सोमाय नमः चंडिकाय प्रियाय नमः रमाय नमः पद्मानादेवी नमः पुण्ये नमः पुण्यगंधाय नमः सुप्रसन्नाय नमः दीप महालक्ष्मी नमः ध्यानानाविध परिमलपत्र पुष्पाणि दिव्यश्री सुगंध धूपमाग्रापयामि ओम वनस्पतिरसोत्पन्नो गंडाढ्यो गंधोत्तम आग्रे सर्वदेवानां धूपोऽयं प्रदुक्षतां दूरस्य दूरबन्धं दुर्गतियो स्वान् दूर्वसन्दो ओर्वयं वयं दूर्वामस्मिन् देवानां दिव्यश्री सुगंध धूपमाग्रापयामि धूपदर्पयामि धूपानन्तरम् आचमन कदलीफलनैवेद्यमां जनकागं सन्दृह्णानेति द्वादशारत्ने रचना भवते द्वादश मासा संवत्सरः संवत्सरमेवावृन्ते मौञ्जेर्भवते ऊर्ध्वमेवावृन्ते चित्रा नक्षत्रं भवते चित्रं वा एतत् कर्म
यजुस्वेद समृद्धि दीप महालक्ष्मी महामंगल नीराजन दर्शयामि विद्याबलं नमो नमो भवतु जायमाने अग्रे वाग्देवेभ्यो वितता ಓಕೆ ಸರ್